ಬಂಧುಗಳೇ, ಈಗ ತಾನೇ ಎಚ್ ಕೆ ಪಾಟೀಲ್ ಸಾಹೇಬ್ ಇರ್ಬೋದು ಮತ್ತು ಉಪಮುಖ್ಯಮಂತ್ರಿಗಳು ಬಹಳ ಸವಿಸ್ತಾರವಾಗಿ ಎನ್.ಎಸ್. ಬೋಸರಾಜ್ ಸಾಹೇಬ್ ಬಗ್ಗೆ ಮಾತಾಡಿದ್ರು. ನಾನು ಬೋಸರಾಜ್ ಸಾಹೇಬ್ ಬಗ್ಗೆ ಮಾತಾಡಿದ ನನಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಈಗ ಹಂಚಿಕೊಳ್ಳಬೇಕಾಗುತ್ತೆ. ಯಾಕಂದ್ರೆ 69 ಪಕ್ಷದ ಜವಾಬ್ದಾರಿಯನ್ನ ತೆಗೆದುಕೊಂಡು ಇಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಪಕ್ಷ ಕಟ್ಟೋದ್ರ ಮುಖಾಂತರ ಒಂದು ಯುವ ಕಾಂಗ್ರೆಸ್ ಮತ್ತು ಬ್ಲಾಕ್ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರು ಎಲ್ಲ ಪಕ್ಷದ ಜವಾಬ್ದಾರಿಗಳನ್ನ ಹಂತ ಹಂತವನ್ನ ಮುಗಿಸಿ ಇವತ್ತ ಈ ರಾಜ್ಯದ ಮಂತ್ರಿಗಳಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಬೋಸರಾಜ್ ಸಾಹೇಬ್ ಕೇಳಿದೆ, ಸರ್ ರಾಜಕೀಯ ಜೀವನ ಯಾವಾಗ ಪ್ರಾರಂಭ ಆಯ್ತು ನಿಮ್ದು ಅಂದಾಗ ನನಗಂದ್ರೆ 69 ಅಂದ್ರು. ಇನ್ನು ನನಗನ್ಸ್ಬಿಟ್ಟಿಗೆ ನಾವು ಅವಾಗಿಂದ ಹುಟ್ಟಿದ್ದೇವೆ, ನಾವಿನ್ನು ಹುಟ್ಟಿದ್ದಿಲ್ಲ. ಅವತ್ತ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿ ಇವತ್ತು ಅವ್ರು 79 ವಯಸ್ಸು. ಇವತ್ತು ಅವ್ರನ್ನ ನೋಡಿದ್ರೆ 18-20 ವರ್ಷದ ಯುವಕರು ನಾಚುವಂತ ಕೆಲಸವನ್ನ ಮಾಡುತ್ತಾರೆ ಅಂದ್ರೆ ಎನ್.ಎಸ್. ಬೋಸರಾಜ್ ಸಾಹೇಬ್ ಮಾತನ್ನ ಹೇಳಿ ನೋಡಿ. ಇವತ್ತಿಗೂ ಆಸಕ್ತಿ ಇದೆ, ಕೆಲಸ ಮಾಡಬೇಕು, ರೈತರ ಭಾಗದ ರೈತರಿಗೆ ಏನಾದ್ರೂ ಒಂದು ಕೊಡುಗೆಯನ್ನ ಕೊಡಬೇಕು, ನಮ್ಮ ಭಾಗದ ರೈತರು ನೆಮ್ಮದಿಯಿಂದ ಬದುಕಬೇಕು ಅಂತಂದ್ರೆ ಇವತ್ತ ತುಂಗಭದ್ರಾ ICC ಅಧ್ಯಕ್ಷ ನಾನಿದ್ರು ನನಗೆ ಹಲವಾರು ನೇರಾವರಿ ವಿಚಾರವನ್ನ ಸಲಹೆಯನ್ನು ಕೊಡುವಂತ ಯಾರಾದ್ರೂ ಹಿರಿಯರಿದ್ರೆ ಅದು ಎನ್.ಎಸ್. ಬೋಸರಾಜ್ ಸಾಹೇಬ್ ಅನ್ನೋ ಮಾತನ್ನ ನಾವು ಹೇಳಬೇಕಾಗುತ್ತೆ. ಇವತ್ತು ನಿನ್ನಿಂದ ನಾನು ಅವ್ರು ಮಾತಾಡಿದ್ರು ನನಗೆ ಅರ್ಜೆಂಟ್ ನೋಡಪ್ಪ ಡ್ಯಾಮ್ ತುಂಬುತ್ತಾ ಇದೆ, ಆದಷ್ಟು ಬೇಗ ನೀರು ಬಿಡೋ ಪ್ರಾರಂಭ ಮಾಡೋದು, ಆದಷ್ಟು ICC ಮೀಟಿಂಗ್ ಅನ್ನ ಸಭೆಯನ್ನ ಕರೆಯುವಂತ ಕೆಲಸವನ್ನು ಮಾಡೋ ಅಂದ್ರೆ ಅವ್ರಿಗೆ ಎಷ್ಟು ಜವಾಬ್ದಾರಿ ಇದೆ ಅಂತಂದ್ರೆ ಯಾವುದೇ ಕೆಲಸ ಇದ್ರು ಈ ಭಾಗದ ರೈತರ ಬಗ್ಗೆ ನೇರಾವರಿ ಬಗ್ಗೆ ವಿಶೇಷ ಕಾಳಜಿಯನ್ನ ಮಾಡುವಂತ ಯಾರಾದ್ರೂ ನಾಯಕರಿದ್ರೆ ಅದು ಬೋಸರಾಜ್ ಸಾಹೇಬ್ ಅಂತ ಹೆಮ್ಮೆಯಿಂದ ಹೇಳುವಂತ ಕೆಲಸವನ್ನು ಮಾಡಬಹುದು. ನಾನು ಕೇಳ್ತಾ ಇದ್ದೀನಿ, ಚಳವಳಿಯನ್ನ ಮಾಡೋದ್ರ ಮುಖಾಂತರ ಈ ಭಾಗಗಳಿಗೆ ತಮ್ಮದೇ ಆದಂತ ಚಾಪವನ್ನು ಮೂಡಿಸುವಂತ ಕೆಲಸವನ್ನು ಮಾಡಿದ್ರು. ನಾವು ಬಹಳ ಸಣ್ಣ ರಾಜಕೀಯದ ಕಂಡಂತ ಅವರು ರಾಜಕೀಯ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದ್ದು ಧರ್ಮ ಸಿಂಗ್ ಅವರು ರಾಮಳದ್ದು ಅನಿಷ್ಟು. ಇವೆಲ್ಲ ಹಂತ ಹಂತವಾಗಿ ಇವತ್ತ ನಮಗೆಲ್ಲ ನೋಡಿದ್ರೆ ನಾವು ಎಲ್ಲೂ ಎಲ್ಲ ರಾಜಕೀಯ ಜೀವನವನ್ನ ಪ್ರಾರಂಭವನ್ನ ಮಾಡಿ ನಾವು ಇವಾಗ ರಾಜಕೀಯರಾಗಿದ್ದ ಇವತ್ತಿನ ರಾಜಕೀಯ ಚಲಾವಣೆ ಒಳಗಿದಲ್ಲ ಅದು ಬಹಳ ಮುಖ್ಯವಾದಂತ ಕೆಲಸ. ಇವತ್ತ ಎಲ್ಲರಿಗೆ ಒಂದು 50-60 ವರ್ಷ ಆದ್ಮೇಲೆ ಆಸಕ್ತಿ ಹೋಗ್ಬಿಡುತ್ತೆ, ರಾಜಕೀಯದಾಗ ಹೋಗುತ್ತೆ, ಜೀವನದೊಳಗೆ ಹೋಗುತ್ತೆ, ಎಲ್ಲ ಹೋಗುತ್ತೆ. ಆದ್ರೆ ನಮ್ ಬೋಸರಾಜ್ ಸಾಹೇಬ್ರಿಗೆ 79 ಆದ್ರೂ ಇನ್ನೂ ರಾಜಕಾರಣದೊಳಗ, ಸಂಘಟನೆ ವಿಚಾರದೊಳಗ, ಅಭಿವೃದ್ಧಿ ವಿಚಾರದೊಳಗ, ರೈತರ ವಿಚಾರದೊಳಗ ಅತಿ ಹೆಚ್ಚು ಕೆಲಸವನ್ನ ಮಾಡುವಂತದ್ದು. ಇವತ್ತ ನಮ್ಮ ಉಪಮುಖ್ಯಮಂತ್ರಿಗಳು ಮಾತಾಡ್ತಾ ಹೇಳಿ ತೆಲಂಗಾಣ ಒಳಗ ಜವಾಬ್ದಾರಿಯನ್ನ ತೆಗೆದುಕೊಂಡು ತೆಲಂಗಾಣದ ಒಂದು ಅಧಿಕಾರ ತರಲಿಕ್ಕೆ ಅವರು ಕೆಲವು ವಿಚಾರದಲ್ಲಿ ಕಾರಣೀಭೂತರಾದರು ಅಂತಂದ್ರೆ ಅದು ಎನ್.ಎಸ್. ಬೋಸರಾಜ್ ಸಾಹೇಬ್ ಅವರ ಮಾತು. ನಿಜವಾಗ್ಲೂ ನಾನು ಈ ವಿಚಾರದಾಗ ಹೋಗಿದ್ದೆ. ನಾನು ಒಂದು 15-20 ದಿವಸ ತೆಲಂಗಾಣ ಚುನಾವಣೆ ಇನ್ಚಾರ್ಜಾಗಿದ್ದಾಗ ನನಗನ್ಸಿದ ಮಟ್ಟಿಗೆ ಎಲ್ಲ ಕೆಲಸಗಳನ್ನ ನಾವ್ ಯಾರು ನಮ್ಮ ರಾಜ್ಯದಿಂದ ಯಾರು ಇನ್ಚಾರ್ಜ್ ಹೋಗಿದ್ದೀವಿ ಎಲ್ಲರಿಗೆ ಮಾನಿಟರ್ ಮಾಡುವಂತ ಕೆಲಸವನ್ನು ಮಾಡುವಂತದ್ದು. ಅದರ ಜೊತೆಗೆ ನಾನು ದೊಡ್ಡವನು, ನಾನು ಯಾಕೆ ಈ ಕೆಲಸ ಮಾಡ್ಬೇಕು, ನಾನು ಸೀನಿಯರ್ ಅದೀನಿ, ಈ ಕೆಲಸವನ್ನ ಯಾಕೆ ಮಾಡ್ಬೇಕು ಅನ್ನೋ ಮಾತಿಲ್ಲ. ಸಣ್ಣವರಿಂದ ಹಿಡ್ಕೊಂಡು ದೊಡ್ಡವರವರೆಗೂ ಕೆಲಸವನ್ನ ಮಾಡುವಂತದ್ದು ಅದು ನನ್ನ ಕೆಲಸ, ನನ್ನ ಜವಾಬ್ದಾರಿ ಕೆಲಸ, ನನ್ನ ಪಕ್ಷದ ಕೆಲಸ, ನನ್ನ ಮನೆ ಕೆಲಸ ಅನ್ನೋ ಒಂದು ಮಾಡುವಂತ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ನನಗನ್ಸಿದ ಮಟ್ಟಿಗೆ ಅವ್ರ ತಾಳ್ಮೆನ ಮೆಚ್ಚಬೇಕಾಗಿದ್ರು. ಇಷ್ಟು ದಿವಸ ಪಕ್ಷಕ್ಕಾಗಿ ಕೆಲಸ ಮಾಡಿದ್ರು, ಈ ಸತಿ ಮಂತ್ರಿ ಆದ್ರೆ 76-77 ಮಂತ್ರಿ ಆಗೋದ್ರಿಂದ ಸಮಾಧಾನದಿಂದ ಇದ್ದಾರೆ. ಇಂಥದ್ದು ನೋಡಿದ್ರೆ ನಿಜವಾಗ್ಲೂ ನಾವು ಅಭಿನಂದನೆಗಳನ್ನ ಹೇಳಲೇಬೇಕು ಬಂಧುಗಳೇ. ನಿಜವಾಗ್ಲೂ ಆ ಪುಸ್ತಕ ಏನ್ ಮಾಡಿದಾರೆ ಚೈತನ್ಯ ಸಾಗರ, ಅದು ನಿಜವಾಗ್ಲೂ ಚೈತನ್ಯ ಒಂದು ಸಾಗರನೇ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಿಜವಾಗ್ಲೂ ಬಹಳ ತಾಳ್ಮೆ, ಸಮಾಧಾನ ಏನು ಕೊಟ್ಟರು ನಾನು ನಿಭಾಯಿಸ್ತೀನಿ, ಪಕ್ಷದ ಪರವಾಗಿ ಇರ್ತೀನಿ, ಪಕ್ಷದ ಜೊತೆಗೆ ಇರ್ತೀನಿ, ನಾವೆಲ್ಲ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸ್ತೀನಿ ಅನ್ನೋ ಜವಾಬ್ದಾರಿ ನಾವು ಎಲ್ಲರೂ ಇವತ್ತಿನ ಯುವಕರು ಅವ್ರು ನೋಡಿದ ಕಲಿಬೇಕಾಗಿದೆ. ಯಾಕೆ ಕಲಿಬೇಕು ಅಂತಂದ್ರೆ ಸಣ್ಣ ವಯಸ್ಸಿಗೆ ನಾವು ಏನೋ ಸ್ವಲ್ಪ ಅಧಿಕಾರ ಇಲ್ಲಂದ್ರೆ ನಾವು ಸಿಟಿಗಳಂತ ಕೆಲಸ, ಪಕ್ಷದ ಏನೋ ಎಷ್ಟೆಷ್ಟೋ ಜನರು ಮಾತಾಡುವಂತ ಕೆಲಸ ಮಾಡ್ತಾರೆ. ಆದ್ರೆ ಇವತ್ತಿನವರೆಗೂ ತಮ್ಮ ಜವಾಬ್ದಾರಿಯನ್ನು ಏನು ಕೊಟ್ಟಿರ್ತಾರೆ ನಿಭಾಯಿಸುವ ಜೊತೆಗೆ ಪಕ್ಷದ ಕೆಲಸವನ್ನು ಮಾಡುವಂತದ್ದನ್ನು ಮಾಡ್ಕೊಂತ ಬಂದಿದ್ದಾರೆ. ನಿಜವಾಗ್ಲೂ ಎನ್.ಎಸ್. ಬೋಸರಾಜ್ ಸಾಹೇಬರಿಗೆ ನಾನು ಅಭಿನಂದನೆಗಳನ್ನ ಜೊತೆಗೆ ಅವರ ಒಂದು
ಈ ಒಂದು 79ರ ವಯಸ್ಸಿನೊಳಗೆ 18ರ ಯುವಕರ ಕೆಲಸವನ್ನು ಮಾಡೋದು ನಿಜವಾಗ್ಲೂ ಬಹಳ ಮೆಚ್ಚುವಂತದ್ದು. ಮತ್ತು ನಾನಿನ್ನೂ ಬಹಳಷ್ಟು ಮಾತಾಡಬಹುದು, ಆದ್ರೆ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಭಾಪತಿಗಳು ಹೈದರಾಬಾದ್ ಹೋಗ್ಬೇಕು, ಹೈದರಾಬಾದ್ ನಮ್ಮ ಸಭಾಪತಿಗಳು ಏನು ದುಬೈ ಹೋಗ್ಬೇಕು, ಇನ್ನೂ ಬೇರೆ ಬೇರೆ ಕೆಲಸ ಕಾರ್ಯಗಳು ಇರೋದ್ರಿಂದ ನನ್ನ ಭಾಷಣ ನಾನು ಹೇಳಿದ 2 ನಿಮಿಷ ನನ್ನ ಭಾಷಣವನ್ನು ಮುಗಿಸ್ತೀನಿ ಅಂತ ಇವತ್ತು ಇಷ್ಟು ಸಂಖ್ಯೆಯೊಳಗೆ ಜನರು ಬಂದು ಅವರಿಗೆ ಅಭಿನಂದನೆಗಳನ್ನು ಹೇಳುವಂಥದ್ದು. ಮತ್ತು ಅದರ ಜೊತೆಗೆ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ಬೇಕಾದ್ರೆ ಮನೆಯವ್ರ ಸಪೋರ್ಟ್ ಬಹಳ ಮುಖ್ಯ. ನಮಗೆ ಮನೆ ಹಿಂದೆ ಅವರ ಧರ್ಮ ಪತ್ನಿಗಳು ನಿಜವಾಗ್ಲೂ ಅವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸುವಂತ ಕೆಲಸ ಇದೆ ಅಲ್ಲಿ ಮುಖಾಂತರ. ಯಾಕಂದ್ರೆ ಇವತ್ತ ನಾವು ಏನೇ ಮಾಡ್ಬೇಕಾದ್ರೂ ಅವರ ಒಂದು ತ್ಯಾಗ ಬಹಳ ಮುಖ್ಯವಾದದ್ದು. ಅವರು ಇವರಿಗೆ ತ್ಯಾಗ ಮಾಡೋದ್ರ ಮುಖಾಂತರ ಅವರಿಗೆ ಶಕ್ತಿ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಮನೆಯಲ್ಲಿರುವಂತ ಮಕ್ಕಳನ್ನು ಸೇರಿ ಇವತ್ತ ನಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ನಮ್ಮ ಮನೆಯವರ ಬಹಳ ಅವಶ್ಯಕತೆ ಇದೆ. ಅವರ ಏನು ಸುಪುತ್ರ ಆದಂತ ರವಿಯು ನನ್ನ ಬಹಳ ಯುವಕ ಮಿತ್ರರು, ನನ್ನ ಗೆಳೆಯರು, ಅವರು ಇವೆಲ್ಲ ಕಾರ್ಯಕ್ರಮಗಳನ್ನ ಮಾಡಬೇಕಾದ್ರೆ ಅವರೇ ಬೆನ್ನೆಲುಬಾಗಿ ಕೆಲಸವನ್ನು ಮಾಡ್ತಾರೆ. ನಾವೆಲ್ಲ ಯುವಕರು ರೀತಿಯೊಳಗ ಅವರು ಇವರಿಗೆ ಶಕ್ತಿಯನ್ನು ತುಂಬುವಂತ ಕೆಲಸವನ್ನ ಅವರ ಸುಪುತ್ರರು ಮಾಡಿದ್ದಾರೆ. ಅವರಿಗೂ ಮತ್ತು ಅವರ ಮನೆಯ ಎಲ್ಲರಿಗೂ ವಿಶೇಷವಾದ ಅಭಿನಂದನೆಗಳನ್ನು ಹೇಳುವ ಜೊತೆಗೆ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಗ್ರಂಥವನ್ನು ಹೊರಗೆ ತರಲಿಕ್ಕೆ ನಮ್ಮೆಲ್ಲ ಅವರ ಒಂದು ಸಮಿತಿಯವರು, ಆ ಸಮಿತಿಯ ಎಲ್ಲ ಸದಸ್ಯರು ಒಗ್ಗಟ್ಟಾಗಿ ನೋಡ್ರಿ, ಎಲ್ಲರಿಗೂ ಎಲ್ಲ ರಾಜಕಾರಣಿಗಳಿಗೆ ಹೊಗಳಿಸಬೇಕಂತ ಆಸೆ ಇರ್ತದೆ. ಅವ್ರನ್ನ ಎಷ್ಟು ಹೊಗಳಿದ್ರು ಬಹಳ ಪ್ರೀತಿ ತೋರಿಸ್ತಾರೆ. ಗೋಸ್ಕರ ಸಾಹೇಬರು ನನ್ನ ಹೊಗಳಿಕೆ ಬೇಡ, ನನ್ನ ಜವಾಬ್ದಾರಿ, ನನ್ನ ಕೆಲಸ ನಾನು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅನ್ನೋ ಒಂದು ಇದಿದೆ. ಅದು ಬಹಳ ಮುಖ್ಯವಾದದ್ದು. ಆ ರೀತಿ ಜನ ಸಿಗೋದು ಬಹಳ ಕಷ್ಟ. ಮೆರವಣಿಗೆ ಮಾಡ್ತಿರ್ಬೇಕು, ಒತ್ತಡದಲ್ಲಿ ಅಡ್ಡಾಡ್ತಿರ್ಬೇಕು ಅಂದ್ರೆ ರಾಜಕಾರಣಿಗಳಿಗೆ ಖುಷಿ ಪಡ್ತಾರ. ಆದ್ರೆ ಇಂಥ ಜಗತ್ತಿನೊಳಗ ಈ ರೀತಿ ಗೋಸ್ಕರ ಸಾಹೇಬರು ನಿಜವಾಗ್ಲೂ ಬಹಳ ಮೆಚ್ಚುವಂತ ಕೆಲಸ. ನಾನು ವಿಶೇಷವಾಗಿ ನನ್ನ ವಿನಂತಿ ಏನಂದ್ರೆ ಈ ರೀತಿ ಕೆಲಸ ಮಾಡೋದ್ರ ಜೊತೆಗೆ ನಮಗೂ ನೀರಾವರಿ ವಿಚಾರದ ಬಗ್ಗೆ ಬಹಳಷ್ಟು ಸಲಹೆ ಸೂಚನೆಗಳನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗಲೂ ಯಾಕಂದ್ರೆ ಬಹಳ ಸಣ್ಣ ವಯಸ್ಸು. ಆ ವಯಸ್ಸೊಳಗೆ ಇವತ್ತ ಅವರು ಮಂತ್ರಿ ಮಂತ್ರಿ ಆಗಿದ್ದಾರೆ, ನಾನು ಮಂತ್ರಿ ಆಗಿದ್ದೀನಿ. ಅದರ ಜೊತೆಗೆ ICIC ಅಧ್ಯಕ್ಷ ಅವ್ರ ಸದಸ್ಯರಾಗಿ ನಮಗೆ ಎಷ್ಟು ಸಲಹೆಗಳನ್ನು ಕೊಡುವಂತ ಕೆಲಸವನ್ನ ನಿಜವಾಗ್ಲೂ ಬೋಸರೆ ಸಾಹೇಬ್ ಮಾಡ್ತಾರೆ. ಅದಕ್ಕೆ ಸಣ್ಣವರು ದೊಡ್ಡವರು ಅನ್ನೋದಿಲ್ಲ, ಆದ್ರೆ ನಮಗ ಸಲಹೆಗಳನ್ನು ಕೊಡುವಂತದ್ದಿಲ್ಲ, ಎಲ್ಲರಿಗೂ ಅದು ಬರಲ್ಲ. ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವರಿಗೆ ಅಭಿನಂದಿಸ್ತೀನಿ.